ಆತ್ಮೀಯರೇ, ಇಂಪನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಗೋಧಿ ಕಡಿ. ಈ ಗೋಧಿ ಕಡಿಯಿಂದ ವಿಭಿನ್ನ ರೀತಿಯಲ್ಲಿ ಪಾಯಸವನ್ನು ನನ್ನ ಗೆಳತಿಯಾದ ಶ್ವೇತಾ ಶ್ರೀನಿವಾಸ್ ನಾಯ್ಕ್ ಮಾಳ ಇವರು ಮಾಡಿ ತೋರಿಸಲಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಕಲಿಯಿರಿ ಮತ್ತು ಮನೆಯಲ್ಲಿ ಮಾಡಿ. ಗೋಧಿ ಕಡಿ ಪಾಯಸ ಮಾಡಲಿಕ್ಕೆ ಗೋಧಿ ಕಡಿ, ತುಪ್ಪ, ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ ಇಷ್ಟನ್ನು ತಗೊಂಡಿದ್ದೇವೆ. ಈಗ ನಾವು ಪಾಯಸ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೇವೆ. ಗೋಧಿ ಕಡಿಯನ್ನು ಸ್ವಲ್ಪ ಹೊತ್ತು ನಾವು ಬಿಸಿನೀರಲ್ಲಿ ನೆನೆಸಿಟ್ರೆ ಗೋಧಿ ಕಡಿ ಬೇಗ ಬೇಯ್ತದೆ. ಬಿಸಿನೀರಲ್ಲಿ ನೆನೆಸಿಟ್ಟು ಆಮೇಲೆ ಒಂದು ಸಲ ಕ್ಲೀನಾಗಿ ತೊಳ್ಕೊಂಡು ನಾವು ತೆಳು ಕಾಯಿ ಹಾಲಲ್ಲಿ ಆಮೇಲೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಅರ್ಧ kg ಗೋಧಿ ಕಡಿಗೆ 3 ತೆಂಗಿನಕಾಯನ್ನು ತಗೊಂಡಿದ್ದೇನೆ. ಈ 3 ತೆಂಗಿನಕಾಯನ್ನು ತುರಿದು ಇದರದ್ದು ರಸ ತೆಗಿಬೇಕು. ಕಾಯನ್ನು ತುರಿದಾಗಿದೆ. ನಾವಿವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರಸ ತೆಕ್ಕೊಳ್ಬೇಕು. ನಾವಿವಾಗ ತುರಿದಿರುವಂಥ ತೆಂಗಿನಕಾಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇವೆ. ಇವಾಗ ಇದರದ್ದು ಸ್ವಲ್ಪ ನೀರು ಹಾಕಿ ರಸ ತೆಕ್ಕೊಳ್ಬೇಕು. ನಾನಿವಾಗ ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಇವಾಗ ತಿರುವ ಹಾಲು ತೆಕ್ಕೊಂಡಾಗಿದೆ. ಇದು ದಪ್ಪಕಾಯಿ ಹಾಲು ಮೊದಲು ತೆಕ್ಕೊಂಡಿರುವಂಥದ್ದು. ಇದು 2ನೇ ಸಲ ತಿರುವಿ ತೆಳುಕಾಯಿ ಹಾಲನ್ನು ತಗೊಂಡಿದ್ದೇವೆ. ಇವಾಗ ನಾವು ಈ ತೆಳುಕಾಯಿ ಹಾಲನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಆವಾಗಲೇ ನೆನೆಸಿಟ್ಟಿರುವಂಥ ಗೋಧಿ ಕಡಿಯನ್ನು ಇದಕ್ಕೆ ಸೇರಿಸಿ ಈ ತೆಳುಕಾಯಿ ಹಾಲಲ್ಲಿ ಗೋಧಿ ಕಡಿಯನ್ನು ಬೇಯಿಸಬೇಕು. ಕಾಯಿ ಹಾಲು ಬಿಸಿ ಆಗ್ತಾ ಬಂದಿದೆ. ಇದಕ್ಕೆ ಆವಾಗಲೇ ನೆನೆಸಿಟ್ಟಿರುವಂಥ ಗೋಧಿ ಕಡಿಯನ್ನು ಹಾಕಬೇಕು. ಎಲ್ಲ ಗೋಧಿ ಕಡಿ ಹಾಕೊಂಡಾಗಿದೆ. ಇದೀಗ ಚೆನ್ನಾಗಿ ಕುದಿ ಬಂದು ಬೇಯಬೇಕು. ಇದು ತೆಳುಕಾಯಿ ಹಾಲಲ್ಲಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾವು ದಪ್ಪಕಾಯಿ ಹಾಲು ಹಾಕೊಳ್ಳುವ. ನೋಡಿ, ತೆಳುಕಾಯಿ ಹಾಲಲ್ಲಿ ಚೆನ್ನಾಗಿ ಬೆಂದಿದೆ ಇದು. ಇದಕ್ಕೆ ಇವಾಗ ನಾವು ದಪ್ಪಕಾಯಿ ಹಾಲನ್ನು ಹಾಕೊಳ್ಳುವ. ನೋಡಿ, ತೆಳುಕಾಯಿ ಹಾಲಲ್ಲಿ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ದಪ್ಪಕಾಯಿ ಹಾಲನ್ನು ಹಾಕೊಳ್ಳುವ. ಇದು ಚೆನ್ನಾಗಿ ಕುದಿ ಬರಬೇಕು. ದಪ್ಪಕಾಯಿ ಹಾಲು ಹಾಕಿದ್ದೇವಲ್ವ, ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು 1 kg ಬೆಲ್ಲವನ್ನು ಆ್ಯಡ್ ಮಾಡಿಕೊಳ್ಳುವ. ಇವಾಗ ಕುದಿ ಬರ್ತಾ ಇದೆ. ಇದಕ್ಕೆ ಇವಾಗ ನಾವು 1 kg ಬೆಲ್ಲವನ್ನು ಹಾಕೊಳ್ಳುವ. ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಹೀಗೆ ಹಾಕಿದರೂ ಕೂಡ ಬೆಲ್ಲ ಸರಿಯಾಗಿ ಪಾಯಸ ಕುದಿಯುವಾಗ ಕರಗ್ತದೆ. ನೋಡಿ, ಬೆಲ್ಲವನ್ನು ಈಗ ಹಾಕೊಂಡಾಗಿದೆ. ಇದೀಗ ಚೆನ್ನಾಗಿ ಸರಿಯಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬರುವಾಗ ಕರಗ್ತದೆ. ನೋಡಿ, ಇಷ್ಟು ತೆಳುವಾಗಿದ್ದರೆ ಸಾಕು. ಪುಡಿ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಪಾಯಸ ಈಗ ಆಗಿದೆ. ನೋಡಿ ಹೇಗೆ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಕೊನೆಯದಾಗಿ ನಾವು ತುಪ್ಪವನ್ನು ಹಾಕ್ಕೊಳ್ಳುವ. ನೀವು ಬೇಕಾದ್ರೆ ತುಪ್ಪದ ಜೊತೆ ದ್ರಾಕ್ಷಿ ಗೋಡಂಬಿ ಇದ್ದರೆ ಬೇಕಂತ ಇದ್ದರೆ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಳ್ಬೋದು. ನಾನೊಂದು 3 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡೆ. ರುಚಿಯಾದ ಗೋಧಿ ಕಡಿ ಪಾಯಸ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಟೇಸ್ಟ್ ಮಾಡಬೇಕು. ತುಂಬ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನೀವು ಕೂಡ ಮನೆಯಲ್ಲಿ ಮಾಡಿ ಪಾಯಸ ತುಂಬ ಚೆನ್ನಾಗಿರ್ತದೆ. ಗೋಧಿ ಕಡಿಯನ್ನು ನೀರಲ್ಲಿ ಬೇಯಿಸೋದಕ್ಕಿಂತ ಈ ಥರ ಸೆಕೆಂಡ್ ತೆಗೆದ ನಾವು ಕಾಯಿ ಹಾಲಲ್ಲಿ ಚೆನ್ನಾಗಿ ಬೇಯಿಸಿದರೆ ತುಂಬ ರುಚಿಯಾದ ಪಾಯಸ ರೆಡಿ ಆಗ್ತದೆ. ಕೂಡ ಮನೆಯಲ್ಲಿ ಮಾಡಿ ನೋಡಿ. ಧನ್ಯವಾದಗಳು.